ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟೆನ್ ನಂಬರ್ ಆಫ್ ಟಾಯ್ಸ್ ಇನ್ ಅ ಡೇ. ಗೊಂಬೆ ತಯಾರಿ ಮಾಡ್ತಾ ಇದ್ದಾರೆ ಚಿಕ್ಕಪೇಟೆ ತರ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಆನ್ ಇನ್ ಅ ಡೇ. ಅವತ್ತೇನಾಯ್ತು ಅಂತ ಹೇಳಿದ್ರೆ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಚ್ ಟಾಯ್, ಒಂದು ಗೊಂಬೆ ತಯಾರಿ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅದು ಎಷ್ಟಿತ್ತು ಅಂತ ಹೇಳಿದ್ರೆ 55 ಮೈನಸ್ ದ ನಂಬರ್ ಆಫ್ ಟಾಯ್ ಪ್ರೊಡ್ಯೂಸ್ ಆನ್ ದಟ್ ಡೇ. 55ರಲ್ಲಿ ಎಷ್ಟು ಗೊಂಬೆ ತಯಾರಿ ಮಾಡಿದ್ರೆ ಅದನ್ನು ಸಬ್ಟ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಆ ಕಾಸ್ಟ್ಗೆ ಈಕ್ವಲ್ ಆಗಿರೋದು. ಸರಿನಾ? ಇದು ಅರ್ಥ ಆಗಲಿಲ್ಲ ಅಂದ್ರೆ ಬರೀತೀನಿ, ಅರ್ಥ ಆಗುತ್ತೆ. ಆನ್ ಅ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ವಾಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ವಾಸ್ ₹750. ಅವತ್ತು 750 ರೂಪಾಯಿ ಖರ್ಚು ಮಾಡೋದಂತೆ ಗೊಂಬೆ ತಯಾರಿ ಮಾಡೋದಕ್ಕೆ. ಸೊ ಮೊದಲನೇದಾಗಿ ಲೆಟ್ ದ number of toys produced px. ಆಯ್ತಾ? ಮುಂದಿಂದು ಗಿವನ್ ಬಿಟ್ಕೊಳೋಣ. ಡಯಾಗ್ರಾಮ್ ಬರೀಬೋದು, ಬಟ್ ಇಲ್ಲಿ ಬಿಡ್ಸ್ ಹೇಳಬೇಕು, ಗಿವನ್ ಇಂದಾನೆ ಶುರು ಮಾಡ್ತೀನಿ. ಸೊ ಟೋಟಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ is ₹750. ಹುಡುಗರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು? ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಎಷ್ಟು ಗೊಂಬೆ ತಯಾರಿ ಮಾಡ್ತಿರೋ ಇಂಟು ದ ಕಾಸ್ಟ್ ಆಫ್ ಒಂದು ಗೊಂಬೆ ತಯಾರಿ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಇಂಟು ನಂಬರ್ ಆಫ್ ಗೊಂಬೆಸ್ ಅಲ್ವಾ? ದಿಸ್ ವಿಲ್ ಬಿ ಈಕ್ವಲ್ ಟು 750. ಹೇಗೆ ಅಂತ ಹೇಳಿದ್ರೆ, ಇವಾಗ ಒಂದು ಗೊಂಬೆ 77 ರೂಪಾಯಿ ಅನ್ಕೊಳ್ರಿ. 10 ಗೊಂಬೆ ತಯಾರಿ ಮಾಡ್ತು ಅಂತ ಹೇಳಿದ್ರೆ 750 ಅಲ್ವಾ? ಅದೇ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ 10 ರೂಪಾಯಿ ಅನ್ಕೊಳ್ಳಿ, ಸರಿನಾ? ನಂಬರ್ ಆಫ್ ಟಾಯ್ಸ್ 75 ಇತ್ತು ಅಂತ ಹೇಳಿದ್ರೆ 750. ಸೊ ಈ ಥರ ಯಾವುದೋ ಒಂದು ನಂಬರ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಮಾಡಬೇಕು. ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, ಒಂದು ಗೊಂಬೆ ಎಷ್ಟು ಖರ್ಚಾಯಿತು ಒಂದು ಗೊಂಬೆ ತಯಾರಿಸೋಕ್ಕೆ ಅಂತ ಹೇಳಿದ್ರೆ 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಇನ್ ದಟ್ ಡೇ. ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಇನ್ ದಟ್ ಡೇ ಅಂತ ಹೇಳಿದ್ರೆ ಎಕ್ಸು. ಸೊ ಇದನ್ನು ಈಕ್ವೇಷನ್ 2, ಇದನ್ನು ಈಕ್ವೇಷನ್ 1 ಅಂತ ಕರೆದು ಸಬ್ 2n1 ಅಂತ ಬರ್ಕೊಳ್ಳಿ. ಸೊ 55 ಮೈನಸ್ ಎಕ್ಸ್ ಇಂಟು ನಂಬರ್ ಆಫ್ ಟಾಯ್ಸ್ ಎಷ್ಟಿದೆ, ಎಕ್ಸ್ ಇಸ್ ಈಕ್ವಲ್ ಟು 750. ಸರಿನಾ? ಇದನ್ನ ಮುಂದುವರಿಸಬೇಕು. 55 ಇಂಟು ಎಕ್ಸ್ ಅಂತ ಹೇಳಿದ್ರೆ 55x ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ 750. ಇದು ಸ್ವಲ್ಪ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ 0 ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 55x ಪ್ಲಸ್ 750. ಇದನ್ನ ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಿ ಮುಂದುವರಿಸಬೇಕಾಗುತ್ತೆ. ಫ್ಯಾಕ್ಟರೈಸಿಂಗ್ using splitting the middle term. ಸೊ ನಮ್ಗೆ 2 ನಂಬರ್ ಬೇಕು. ಅವೆರಡು ನಂಬರ್ ಪ್ರಾಡಕ್ಟ್ 750 ಇರಬೇಕಾಗುತ್ತೆ, ಸಮ್ -5 -55 ಇರಬೇಕಾಗುತ್ತೆ ಅಲ್ವಾ? ಸೊ ಹೇಗೆ ಹುಡುಕೋದು ಇದನ್ನ? 750 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. 5 1s 5s 0s ಅಲ್ವಾ? 2 ರಿಮೈಂಡರು 5 30s 5 6s 3 2s. ಸೊ ಇವೆರಡು ನಂಬರ್ ನೆಗೆಟಿವ್ ಆಗಿರಬೇಕು. ಏನಕ್ಕೆ ಅಂದರೆ ಇಲ್ಲ, ಉತ್ತರ ಪಾಸಿಟಿವ್ ಆಗಿರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡ್ತಂದ್ರೆ ನೆಗೆಟಿವ್ ಆಗಿರಬೇಕು. ಹಾಗಾಗಿ ಇವೆರಡು ನೆಗೆಟಿವ್ ಆಗಿರಬೇಕು. ಸೊ 5 25 ಆಮೇಲೆ 10 30 ಮತ್ತು 25 ಆಗುತ್ತೆ ಅಲ್ವಾ? ನಾನು ಒಂದು 2 ಕಾಂಬಿನೇಷನ್ ಮಾಡಿ ಯೋಚನೆ ಮಾಡಿ ಇದನ್ನು ಉತ್ತರ ಕೊಡ್ತಾ ಇರೋದು. ಒಂದು ಸತಿ ಈ ಥರ ಬರಲ್ಲ, ಸೊ ನಾನು ಸ್ವಲ್ಪ ಯೋಚನೆ ಮಾಡಿ ಇದನ್ನು ಹೇಳಿರೋದು, ಸರಿನಾ? ಸೊ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಸತಿ ಬರುತ್ತಾ ಅಂತ.
ಒಂದೇ ಸತಿ ಬರಲ್ಲ. ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಒಂದಷ್ಟು ಟ್ರಿಕ್ಸ್ ಗೊತ್ತಾಗುತ್ತೆ. ಅದೆಲ್ಲ ನಂಬರ್ಸು ಅದು ಸೆಲ್ಫ್ ಡೆವಲಪ್ಡ್ ಮತ್ತು ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿ. ಅದು ಹೇಳ್ಕೊಡೋದಕ್ಕೆ ಅಷ್ಟು ಹೇಳ್ಕೊಡೋಕ್ಕಾಗಲ್ಲ. ಅದು ನೀವೇ ಸ್ವಂತ ನಂಬರ್ ಬಗ್ಗೆ ಮತ್ತು ನಂಬರ್ ಮಲ್ಟಿಪ್ಲಿಕೇಶನು ಅವೆಲ್ಲ ಗೊತ್ತಿರಬೇಕು. ನಾನು ಹೇಳ್ಬೋದು, ಸಣ್ಣ ಪುಟ್ಟ ಟ್ರಿಕ್ಸ್ ಹೇಳ್ಬೋದು. ಏನಂತ ಹೇಳಿದ್ರೆ ನೆಗೆಟಿವ್ ಪಾಸಿಟಿವ್ ಇರುತ್ತೆ, ಹಾಗಾಗಿ ಎರಡು ಕಡೆ ನೆಗೆಟಿವ್ ಇರಬೇಕು ಅಂತ ಹೇಳಿ. ಆಮೇಲೆ ಇವೆರಡು ನಂಬರು 55ಇಂದ ಚಿಕ್ಕದಾಗಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇವೆರಡು ಆ್ಯಡ್ ಆಗುತ್ತೆ. ಸೊ ಈ ಥರ ಹೇಳ್ಬೋದು ಹೊರತು ಇನ್ನು ಅದಕ್ಕಿಂತ ಮುಂದೆ ಹೇಳೋಕ್ಕಾಗಲ್ಲ. ಅದು ನೀವು ಅಭ್ಯಾಸ ಮಾಡ್ಕೊಬೇಕು. ಸೊ ಎಕ್ಸ್ ಸ್ಕ್ವೇರ್ minus 30x minus 25x plus 750 is equal to 0. So common ತೆಕ್ಕೊಳ್ಳಿ. x times of x minus 30 minus 25 times of x minus 30. ಇದು ಕಣ್ಣು ಮುಚ್ಕೊಂಡು ಬರಿಬೋದು ಅಲ್ವಾ? x minus 30 ಎರಡು ಕಡೆನೂ ಬರಬೇಕು. ಇದರಲ್ಲಿ -25 ಕಾಮನ್ ಇರುತ್ತೆ. ಮೈನಸ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಇದೆ, ಬಟ್ ನಮ್ಗೆ ಇಲ್ಲಿ ಮೈನಸ್ ಬೇಕಾಗುತ್ತೆ. ಹೇಗೆ ನನ್ಗೆ ಮೈನಸ್ ಬರಲೇಬೇಕು ಅಂತ ಗೊತ್ತು, ಏನಕ್ಕಂದ್ರೆ ಇಲ್ಲಿ ಮೈನಸ್ ಇದೆ, ಹಾಗಾಗಿ ಮೈನಸ್ ತಗೊಬೇಕು. ಮತ್ತೆ 25 ಇಲ್ಲಿ 1 ಬರಬೇಕು, ಹಾಗಾಗಿ ಇಲ್ಲಿ 25 ತೆಗಿಲೇಬೇಕು. 25 × 30 ಇಲ್ಲೇ ನೋಡಿದ್ದೀರಾ, 750 ಬಂದೇ ಬರುತ್ತೆ ಅದು. ಹಾಗಾಗಿ ಇದನ್ನು ಕಣ್ಣು ಮುಚ್ಕೊಂಡು ಬರಿಬೋದು, ಏನು ತೊಂದರೆ ಇಲ್ಲ. ಸೊ ಇವೆರಡರಲ್ಲೂ x minus 30 ಕಾಮನ್ ಇದೆ, ಮಿಕ್ಕಿದ್ದು x minus 25 is equal to 0. ಕೊನೆಯದಾಗಿ x minus 0 ರೂಟ್ಸ್ ಕಂಡುಹಿಡಿಬೇಕು. ಸೊ x minus 30 is equal to 0. ಸೊ x is equal to 30. ಇಲ್ಲ ಅಂತ ಹೇಳಿದ್ರೆ x minus 25 is equal to 0. ಸೊ x is equal to 25. ಸರಿನಾ? So like to find the number of toys produced on that day. ಸೊ 30 ಇಲ್ಲ ಅಂತ ಹೇಳಿದ್ರೆ 25. ಕೊನೆಯದಾಗಿ the number of toys produced can be 30 or 25. ವೆರಿಫೈ ಮಾಡ್ಬಿಡೋಣ. 30 ಮತ್ತು 25 ಅಲ್ವಾ? ಹಾಂ, ಇದು 30 25 ಅಂತ ಹೇಳಿದ್ರೆ ಇಲ್ಲಿ 3900 ಆಗೋಯ್ತಲ್ವಾ? 30 25 30 ಸಾರಿ 2 30 ಆಗುತ್ತೆ. 30 25 ಹಾಂ ಕರೆಕ್ಟ್ ಆಗಿದೆ. 2 1 ಸಾಧ್ಯ, 30 ಇಲ್ಲಾಂದ್ರೆ 25. ಸರಿನಾ? ಹಾಂ, ಇವಾಗ ನೀವು ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.